ಇದು ಹೃದಯಗಳ ವಿಷಯ. ಮಕ್ಕಳಲ್ಲಿ ಒತ್ತಡ ಜಾಸ್ತಿಯಾಗಿ ಏನಾದ್ರೂ ಈ ಕಾರ್ಡಿಯಾಕ್ ಅರೆಸ್ಟ್ ಆಗುವಂತ ಚಾನ್ಸಸ್ ಇದೆಯಾ? ಯಾಕೆಂದ್ರೆ ಇವತ್ತು ಅವ್ರ ಓದಿನ ವಿಚಾರದಲ್ಲಿ ಪ್ರೆಷರ್ ಇರ್ಬೋದು, ಇವತ್ತಿನ ದೈನಂದಿನ ಲೈಫ್ ಸ್ಟೈಲ್ ಇಂದ ಪ್ರೆಷರ್ ಇರ್ಬೋದು. ಇಲ್ಲ, ಈಗ ಮಕ್ಕಳಲ್ಲಿ ಒತ್ತಡ ಅಂತಂತಂದ್ರೆ ಇನ್ಫ್ಯಾಕ್ಟ್ ನನ್ ಕೇಳಿದ್ರೆ ಮಕ್ಕಳಲ್ಲಿ ಒತ್ತಡ ಅಂತ ನಾವು ಸ್ಪೆಸಿಫಿಕ್ ಆಗಿ ಹೇಳಕ್ ಆಗೋದಿಲ್ಲ. ಬಟ್ ಅವ್ರು ಹ್ಯಾಂಡಲ್ ಮಾಡೋದಕ್ಕಿಂತನೂ ಜಾಸ್ತಿ ಒತ್ತಡವನ್ನ ಒಂದು ಟಾರ್ಗೆಟ್ ಬೇಸ್ಡ್, ಈಗ ಎಲ್ಲ ಏನಾಗೋಗ್ಬಿಟ್ಟಿದೆ, ಎಲ್ಲಾರ ಮಕ್ಳು ಕೂಡ ನಂಬರ್ 1 ಆಗ್ಬೇಕು, ಎಲ್ಲಾರು ಶೈನ್ ಆಗ್ಬೇಕು, ಎಲ್ಲಾರು ಸ್ಟಾರ್ ಪರ್ಫಾರ್ಮರ್ಸ್ ಆಗ್ಬೇಕು ಅನ್ನೋ ವಿಚಾರವಾಗಿ ಏನಾಗೋಗ್ಬಿಟ್ಟಿದೆ, ಪ್ರೆಷರ್ಸ್ ಜಾಸ್ತಿ ಆಗಿದೆ ಅವರಲ್ಲೂ ಕೂಡ. ಸೊ ಅಫ್ಕೋರ್ಸ್ ಡೆಫಿನೆಟ್ಲಿ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಯಿಲೆ ಇದ್ದರೆ, ಆಲ್ರೆಡಿ ಒಂದು ಹೃದಯ ಸಂಬಂಧಪಟ್ಟ ಕಾಯಿಲೆ ಇದೆ ಅಂತಂತಂದ್ರೆ, ಅದ್ರ ಜೊತೆಗೆ ಈ ತರ ಆಹಾರ ಎಲ್ಲ ಸೇವನೆ ಮಾಡಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ ಇದ್ದೇ ಇರುತ್ತೆ. ಒತ್ತಡ ಅಂತಂತಂದ್ರೆ, ಈಗ ಒತ್ತಡ ಆದ್ರೆ ಏನಾಗುತ್ತೆ ಅನ್ನೋದು ಪ್ರಶ್ನೆ. ಈಗ ಯಾರೇ ಆಗ್ಲಿ ಮನ್ಸಿನಲ್ಲಿ ಒತ್ತಡ ತಗೊಳ್ಳದೆ, ಮನ್ಸು ಬೇರೆ ಶರೀರ ಬೇರೆ, ವಾಟ್ ಇಸ್ ದ ಲಿಂಕ್ ಅಂತ ಬರುತ್ತೆ. ಸೊ ಯಾರೇ ಒತ್ತಡ ತಗೊಂಡ್ರು ಕೂಡ ನಮ್ಮಲ್ಲಿ ಫಿಯರ್, ಫೈಟ್, ಫ್ರೈಟ್, ಕೆಲವು ಹಾರ್ಮೋನ್ಸ್ ಅಂತ ಕರಿತೀವಿ, ಅದೆಲ್ಲ ರಿಲೀಸ್ ಆಗ್ಬಿಡತ್ತೆ. ಅದೆಲ್ಲ ರಿಲೀಸ್ ಆಯ್ತು ಅಂತಂದ್ರೆ ನಮ್ಮ ಶರೀರದಲ್ಲಿ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, BP ಜಾಸ್ತಿ ಆಗುತ್ತೆ, ಹೃದಯದ ಮೇಲೆ ಒತ್ತಡ ಮಾಡುತ್ತೆ. ಇದರಿಂದ ಏನಾಗುತ್ತೆ, ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾ ಹೋಗುತ್ತೆ. ಸೊ ಆಲ್ರೆಡಿ ಎಲ್ಲ ನಾರ್ಮಲ್ ಹಾರ್ಟ್, ನಾರ್ಮಲ್ ಶರೀರ ಇದ್ರೆ ಜನರಲಿ ಏನಾಗಲ್ಲ. ಬಟ್ ಆಲ್ರೆಡಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಕಾಯಿಲೆ ಇದ್ರೆ ಅದನ್ನ ತಡ್ಕೊಳಕ್ ಆಗೋದಿಲ್ಲ. ಅವಾಗ ಹಾರ್ಟ್ ಬೀಟ್ ಅಲ್ಲಿ ವ್ಯತ್ಯಾಸ ಆಗೋದು, ಕಾರ್ಡಿಯಾಕ್ ಅರೆಸ್ಟ್ ಆಗ್ತಕ್ಕಂಥ ಚಾನ್ಸಸ್ ಸ್ವಲ್ಪ ಇರುತ್ತೆ. ಮತ್ತೆ ಇದು ಕಂಟಿನ್ಯೂ ಆದ್ರೆ, ಸಸ್ಟೈನ್ಡ್ ಪೀರಿಯಡ್ ಆಫ್ ಟೈಮ್, ಓವರ್ ಪೀರಿಯಡ್ ಆಫ್ ಇಯರ್ಸ್ ಟುಗೆದರ್ ಆಗ್ಬಿಟ್ರೆ, ಅಗೇನ್ ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಎಫೆಕ್ಟ್ಸ್. ಇದು ಹೃದಯಗಳ ವಿಷಯ.